ಇಲ್ಲಿ ಎಲ್ಲದಕ್ಕೂ ಫ್ರೀ ಎಂಟ್ರೆನ್ಸ್, ಯಾವುದಕ್ಕೂ ಪೇಮೆಂಟ್ ಇಲ್ಲ. ಆದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಇನ್ನ 1-2 ದಿನದಲ್ಲಿ ನಾವು ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅದಕ್ಕೆ ಮಾಹಿತಿಯನ್ನ ಕೊಡ್ತೇವೆ. ಬಟ್ ರಿಜಿಸ್ಟ್ರೇಷನ್ ಅವಶ್ಯಕತೆ ಯಾಕೆ ಅಂದ್ರೆ ತಮ್ಗೆ ಗೊತ್ತು, ಈ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಜನಗಳಿಗೆ ಫ್ರೀ ಮೂವ್ಮೆಂಟ್, ಫ್ರೀ ಆಕ್ಸೆಸ್ ಕೊಡ್ತಾ ಇರೋದ್ರಿಂದ ಎಂಟ್ರೆನ್ಸ್ ಅಲ್ಲಿ ಅವರು ಬರೋವಾಗ ಮೊದಲೇ ಮನೆಯಲ್ಲೇ ಅವರು ಪ್ರೀ ರಿಜಿಸ್ಟರ್ ಆಗ್ಬಿಟ್ಟು ಬರಬಹುದು. ಎಂಟ್ರೆನ್ಸ್ ಅಲ್ಲಿ QR ಕೋಡ್ ಅನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಆದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವರು ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದು 2 days ಅಲ್ಲಿ ನಾವು ಕೊಡ್ತೇವೆ. ಕನ್ನಡನೂ ಹಾಗೂ ಬೇರೆ ಭಾಷೆಯಲ್ಲಿ ಬಂದು ಯಾರಾದ್ರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವ್ರದ್ದಿದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ. ಹಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವ್ರದ್ದು ಸಂಗೀತ ಇದೆ. ಈಗ ಕೊಡವರದು ಅವ್ರದೇ ಆದಂತ ಒಂದು ಸಂಗೀತ ಇದೆ, ಉದಾಹರಣೆಗೆ ಅವ್ರದೇ ಆದಂತ ನೃತ್ಯ ಇದೆ. ಆ ಮಲಯಾಳಿಸ್ತು ಏನೋ ಅವ್ರದೇ ಸಂಗೀತ ನೃತ್ಯ ಇರುತ್ತೆ. ಅಂತದ್ದು 7 ನಿಮಿಷ 8 ನಿಮಿಷ ಅವ್ರಿಗೆ ಪ್ರದರ್ಶನ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅವರೆಲ್ಲರಿಗೂ ಕೊಡ್ತೇವೆ. ಅದರಲ್ಲಿ ಎಷ್ಟು ನಮ್ಗೆ ಟೈಮ್ ಲಿಮಿಟೆಡ್ ಇರುತ್ತೆ. ಮೊದಲೇ ಯಾರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದಕ್ಕೆಲ್ಲ ರಿಜಿಸ್ಟರ್ ಆಗ್ಬೇಕು, ಅವರು ರಿಕ್ವೆಸ್ಟ್ ಕಳಿಸ್ತಾರೆ. Which one? The stores that you're saying, Yeah. stalls and all that, anybody can go. What is the process? No, we have tied up with, because we don't want to get into selecting who is coming, who is exhibiting. We have tied up with Sol Sante to curate. But for this purpose, so we have asked them that it should be about art and craft and opportunity for ethnic wear and such. So we have asked them to be very sensitive of the occasion. But we have tied up with Sol Sante to get it organized. But ಮಾಡಿದೀವಿ. ಹೌದು. ಅದಕ್ಕೇನೆ ಪ್ರೀ ರಿಜಿಸ್ಟ್ರೇಷನ್ ಅನ್ನ ಪೊಲೀಸ್ ಅವರ ಒಂದು ಇನ್ಸಿಸ್ಟೆನ್ಸ್ ಮೇರೆಗೆನೆ ಪ್ರೀ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಮೊದಲು ನಮ್ಗೆ ಆಲೋಚನೆ ಇರಲಿಲ್ಲ. ಆದ್ರೆ ಭದ್ರತಾ ದೃಷ್ಟಿಯಿಂದಾನೇ ಪ್ರೀ ರಿಜಿಸ್ಟ್ರೇಷನ್ ಇದ್ರೆ ಆಟೋಮ್ಯಾಟಿಕಲಿ ಯಾರೇ ಆಗ್ಲಿ ರಿಜಿಸ್ಟರ್ ಆಗಿರೋರು ಒಳಗಡೆ ಬಂದ್ರೆ ಅವರು ಸ್ವಲ್ಪ ಅವಾಗ ನಮ್ಗೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ನಡವಳಿಕೆ ಗಂಭೀರತೆ ಇರುತ್ತೆ ಅಂತೇಳಿ ಪ್ರೀ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಜೊತೆಗೆ ಅಲ್ಲಿ CCTV ಕ್ಯಾಮ್ರಾ ಹಾಕೋದು, ಲೈಟ್ಸ್ ಹಾಕೋದು ಅದೆಲ್ಲ ಇದ್ದೇ ಇರುತ್ತೆ. ಹೆಚ್ಚಿನ ಭದ್ರತೆಯನ್ನ ನಾವು ಒದಗಿಸ್ಕೊಳ್ತೇವೆ ಎಲ್ಲಾ ಕಡೆಯಿಂದನೂ ಕೂಡ. ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಜನಗಳೂ ಸಹ ಒಂದು ಸದಭಿರುಚಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇವೆ. ಬಟ್ ಹಾಗಂತೇಳಿ ನಾವೇನು ಎಚ್ಚರ ತಪ್ಪುವಂತದ್ದು ಇಲ್ಲ. ಪ್ರೀ ರಿಜಿಸ್ಟ್ರೇಷನ್ ಇರೋದ್ರಿಂದ ಸ್ವಲ್ಪ ತಾನಾಗಿ, ಯಾಕಂದ್ರೆ ನೀವು ಯಾರು ಬಂದಿದ್ದೀರಾ ಅಂತ ಒಳಗಡೆ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಿಮ್ಮ ಬಿಹೇವಿಯರ್ ಕೂಡ ಒಂದು ಲಿಮಿಟ್ ಒಳಗಡೆನೆ ಇರುತ್ತೆ. ಸೊ ಅದಕ್ಕಾಗಿನೇ ಈ ಸೆಕ್ಯೂರಿಟಿಗೋಸ್ಕರನೇ ಪ್ರೀ ರಿಜಿಸ್ಟ್ರೇಷನ್ ಮಾಡಿರುವಂತದ್ದು. ನೋಡೋಣ, ಈ ವರ್ಷ ಚೆನ್ನಾಗಿ ಆಗಿ ಜನ ನಿಜವಾಗಿ ಇದನ್ನ ಮೆಚ್ಕೊಂಡ್ರೆ ಖಂಡಿತ ಮುಂದುವರ್ಸೋಣ. ಜನ ಎಲ್ಲಾನು ಕೊನೆಗೆ ಜನ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಅವಲಂಬಿತವಾಗಿರ್ತದೆ. ನಿಜವಾಗಿ ಜನಕ್ಕೆ ಇದು ಸರಿ ಅನ್ನಿಸ್ತು, ಇಷ್ಟ ಆಯ್ತು, ಕಾರ್ಯಕ್ರಮ ಚೆನ್ನಾಗಾಯ್ತು ಅಂದ್ರೆ ಏನರ್ಥ? ಜನ ನಮ್ಗೆ ಸೆಲೆಬ್ರೇಟ್ ಮಾಡ್ಬೇಕು, ರೈಟ್? ನಾವು ಸುಮ್ನೆ ಏನೋ ಮಾಡಿದ್ವಿ, ಇದ್ ಮಾಡಿದ್ವಿ ಅಲ್ಲ. ಜನ ನಿಜವಾಗಿ ಖುಷಿ ಪಟ್ರೆ, ಬೇಕು ಅಂತ ಜನ ಹೇಳಿದ್ರೆ ಖಂಡಿತ ಮುಂದುವರ್ಸೋಣ. ನೋಡೋಣ, ಒಂದಾಗ್ಲಿ ಸರ್ ಫಸ್ಟ್, ಆಮೇಲೆ ಕರೆಕ್ಟ್. ಇಲ್ಲ, 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ. 10 ಗಂಟೆಗೆ, ಯಾಕಂದ್ರೆ ಎನಿವೇ ರೆಗ್ಯುಲರ್ ಗೈಡ್ ಲೈನ್ಸೇ 10 ಗಂಟೆಗೆ ಇದೆ ಬೆಂಗಳೂರಿನಲ್ಲಿ ಈ ತರದ್ದು. ಹಂಗೆ ನಾವೇ ವೈಲೇಟ್ ಮಾಡೋದು ಸರಿಯಲ್ಲ. ಪ್ಲಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಏರಿಯಾನು ಸೆನ್ಸಿಟಿವ್ ಇರೋದ್ರಿಂದ 10 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ಬಿಡ್ತೇವೆ. 9:45ಗೆ ಕ್ಲೋಸ್ ಮಾಡ್ತೇವೆ. ಈಗ ರಿಸ್ಕು, ಈಗ ನೋಡಿ, ರಿಸ್ಕು ಇದೆ, ಇಲ್ಲ ಅಂತಲ್ಲ, ಆಯ್ತಾ? ಆದ್ರೆ ಜನನು ಕೂಡ ಸಿಟಿಯಲ್ಲಿ ಇವತ್ತು
ಏನಾದ್ರೂ ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ರೆ, ಏನಾದ್ರೂ ಹಬ್ಬ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಅವಕಾಶ ಇದೆ ನನ್ಗೂ ಸ್ವಲ್ಪ ಹೇಳಿ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದ್ರೆ ಇಲ್ಲ ಯಾವ್ದನ್ನ ಮಾಲ್ಗೆ ಹೋಗ್ಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲೋ ಪಾರ್ಕ್ಗೆ ಹೋಗ್ತಾರೆ. ಇನ್ನೇನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ? ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಎಲ್ಲಾರ್ಗೂ ಮಾಲಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ ಹಿಂದ್ಗಡೆ ಅಂದ್ರೆ ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಅವ್ರಿಗೆ ಖರೀದಿ ಮಾಡಕ್ಕಾಗಲ್ಲ, ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗೆ ಹೋಗ್ಬೋದು, ಒಂದು ಮಾಲಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದ್ರೂ ಅವಕಾಶಗಳು ಮಾಡಿಕೊಡ್ಬೇಕಲ್ವಾ? ಜನ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಏನಾದ್ರೂ, ಈಗ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಅಂತಂದ್ರೆ ಏನು, ಈಗ ಬೇರೆ ಇದು ರಿಲಿಜಿಯಸ್ ಫೆಸ್ಟಿವಲ್ ಅಂತ ಇಟ್ಕೊಳ್ಳೋಣ. ಏನು ರಿಲಿಜಿಯಸ್ ಫೆಸ್ಟಿವಲ್? ಬೆಂಗಳೂರಲ್ಲಿ ಒಂದು ಪೂಜೆ ಮಾಡ್ಬಿಟ್ಟು ಒಂದು ವಿಶೇಷ ಅಡಿಗೆ, ಇಷ್ಟೇ ಆಗ್ಬಿಟ್ರೆ ಹಬ್ಬ ಆಗುತ್ತಾ? ನಾವೆಲ್ಲ ಮೂಲ ಹಳ್ಳಿಯಿಂದ ಬಂದವರು, ನಮ್ಗೆ ಹಳ್ಳಿಯಲ್ಲಿ ಏನೇ ಒಂದು ಹಬ್ಬ ಅಂದ್ರೆ ನಿಜವಾಗಿ ಎಲ್ಲ ಸೇರಿ ಏನೋ ನಾವು ಒಂದು ಜಾತ್ರೆ ಗೀತ್ರೆ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಈಗ ಎಲ್ಲಿ ಆಚರಣೆ ಮಾಡೋದು? ಫ್ಯಾಮಿಲಿಗೂ ಏನಾದ್ರೂ ಈ ತರ ಬೇಕಲ್ವಾ ಆಕ್ಟಿವಿಟೀಸು? ರಿಸ್ಕ್ ಇದೆ, ನೀವು ಹೇಳ್ದಂಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದ್ರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡಿಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವು ಹೇಳಿದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ತೇವೆ. ಸರ್, ಈಗ ಇಡೀ ಬೆಂಗಳೂರಲ್ಲಿ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಆ ದಿನ ಸ್ವಾತಂತ್ರ್ಯ ದಿನ ಅಂದ್ರೆ ಗೊತ್ತಿರೋಲ್ಲ. ಹೌದು ಅಂತವ್ರಿಗೆ ನೀವು ಮಾಲೀಕರಿಗೆ ನೀವು ಏನಾದ್ರು ಎಚ್ಚರಿಕೆ ಕೊಟ್ಟು ಅವ್ರಿಗೆ ರಜೆ ಕೊಡ್ಬೇಕು ಅನ್ನೋದೇನಾದ್ರು ಹೇಳ್ತೀರಾ? ಯಾಕಂದ್ರೆ ಇವಾಗ ನಂಬರ್ 1 ಯೋಚನೆ ಮಾಡಿ ಸರ್, ನೀವು ಕಂಟ್ರೋಲ್ ಇದೆ ನಿಮ್ ಕೈ, ಈಗ ಏನಾದ್ರು ಎಚ್ಚರಿಕೆ ಕೊಡ್ತೀರಾ ಅಂತ ಏನಾದ್ರು? ಈ ವಿಚಾರ ನಾನು ಇನ್ನೂ ಚರ್ಚೆ ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಾನು ಅಧಿಕಾರಿಗಳ ಹತ್ರ ಖಂಡಿತ ಮಾತಾಡ್ತೇನೆ. ಯಾಕಂದ್ರೆ ದುಡಿಯೋರ್ಗೆ ಅವತ್ತಾದ್ರೂ ಒಂದಿನಾದ್ರೂ ವಿರಾಮ ಸಿಗ್ಬೇಕು ಅನ್ನೋದು ನಿಮ್ ಸಲಹೆ, ಒಳ್ಳೆ ಸಲಹೆ. ಅದ್ರ ಹಿಂದ್ಗಡೆ ಒಳ್ಳೆ ಆಲೋಚನೆ ಇದೆ ಖಂಡಿತ. ಪ್ರಾಕ್ಟಿಕಲಿ ನಾನು ಯೋಚನೆ ಮಾಡಿಲ್ಲ, ಇದನ್ನ ಒಪ್ಕೊಳ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಮಾತಾಡ್ತೀನಿ, ಬಿಕಾಸ್ ಒಳ್ಳೆ ಸಜೆಷನ್. ಯಾಕಂದ್ರೆ ದುಡಿಯೋ ಜನಕ್ಕೆ ಯಾವಾಗ ಒಂದು ಬ್ರೇಕ್ ಸಿಗ್ಬೇಕಲ್ವಾ? ರಜಾ ದಿನಾನು ಅವರು ದುಡಿಬೇಕು ಅಂದ್ರೆ ನಿಮ್ ಸೆಂಟಿಮೆಂಟ್ ಹೋಗ್ತೇನೆ. ಕೊಡ್ಲೇಬೇಕು ಸ್ವಾಮಿ, ಕೊಡ್ತೀವಿ. ಎಲ್ಲ ಸೇರಿದ್ರೆ ಪ್ರೋಗ್ರಾಮ್ಗೆ ನೀವು ನೆಕ್ಸ್ಟ್ ಕೇಳೋ ಪ್ರಶ್ನೆಗೂ ಸೇರ್ಸೇ ಉತ್ತರ ಕೊಟ್ಬಿಡಿದೆ. ಒಂದು 3 ರಿಂದ 5 ಕೋಟಿ ರೂಪಾಯಿವರೆಗೂ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. 3 to 5 crores. So when you say this children, they have an age group because you have political science students as well. It's a Yes, every student, every youngster is a child for us. I mean, sorry, children and youngsters. Yes, exactly. Children and youngsters. Let me rephrase it. Age, I don't want to be very hard and fast about age. But look, as long as children and youngsters want to celebrate, we should lend ourselves to any opportunity for children and youngsters to celebrate. They are the indicators of the health of the society. Assembly access because for political science students. Yeah, we will, any student we will extend it to all student age, youngsters and children. Point taken. Assembly hall. Yeah. We'll give access. ಸದ್ಯಕ್ಕೆ ಇಲ್ಲ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನು ಯೋಚನೆ. ನೀವು ಹೇಳೋದು ಒಳ್ಳೆ ಸಜೆಷನ್, ನಮಗೂ ಮೈಂಡ್ ಕ್ರಾಸ್ ಆಯ್ತು. ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ನಮಗೂ ಅವ್ರು ಹೇಳ್ದಂಗೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಲ್ಲ. ಒಂದೇ ಸತಿ ಎಲ್ಲ ಮಾಡೋದಕ್ಕೂ ಯೋಚನೆ ಮಾಡಿದ್ದೀನಿ, ಬಟ್ ಅದ್ರ ಬಗ್ಗೆ ಏನು ಸ್ಪಷ್ಟತೆ ಇನ್ನೂ ಇಲ್ಲ. ಯೋಚನೆ ಮಾಡಿದೀವಿ ಖಂಡಿತ ಮುಖ್ಯಮಂತ್ರಿಗಳು. ಯಾವುದು? ಅದು ಬೇರೆ. ನೆಕ್ಸ್ಟ್ ಇದಾಗ್ಲಿ, ಅದಾದ್ಮೇಲೆ ಅದು ಮಾತಾಡ್ತೀನಿ. ಸರ್, ಕೇರ್ ಮಾರ್ಕೆಟ್ ಅಲ್ಲಿ ಸುಮಾರೊಂದು 150 ಅಂಗಡಿಗಳನ್ನ ಕರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಂತ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡಿ ಬಾಡಿಗೆ ಕೊಡೋದು, ಅದು ಮಾಫಿಯಾ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಎಷ್ಟು ಮಾಫಿಯಾ ಮಾಡ್ಕೊಂಡಿದ್ದಾರೆ ಅಂಗಡಿಗಳನ್ನ?
ಯಾಕಂದ್ರೆ ಇದು ಎಷ್ಟು ಮಾಡಿದ್ದಾರೆ ಅಂತ ಎಷ್ಟು ಮಾಫಿಯಾ ಇದ್ದಾರೆ ಅಂತ ನೀವೇ ಹೇಳ್ಬೇಕು ನನ್ಗೆ. ನಿರ್ಮಾಣ ಮಾಡ್ಲಿಕ್ಕೆ ಈಗ ಏನಾದ್ರು ಮುಂದಾಗ್ತಾರೆ ನೋಡಿ, ಈಗ ಇರೋ ಪರಿಸ್ಥಿತಿಗಳು, ಶಿವಾಜಿನಗರ ಘಟ್ಟೆ ಆದ್ಮೇಲೆ ನೋಡಿದ್ರೆ ಹೌದು, ಇರೋ ಪರಿಸ್ಥಿತಿಗಳು ಇದ್ದೇ ಇದಾವೆ ಆಯ್ತಾ. ಇದೆಲ್ಲ ಇವತ್ತೊಂದು ನೆನ್ನೆದಲ್ಲ ಮೊನ್ನೆದಲ್ಲ, 16 ವರ್ಷಗಳಿಂದ ಏನೇನೋ ವ್ಯವಸ್ಥೆಗಳು ಇಲ್ಲಿ ನಡ್ಕೊಂಡು ಬಂದಿದಾವೆ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋರು ಇದ್ದಾರೆ. ಬೆವರು ಸುರಿಸಿ ದುಡಿಯೋರ್ನ ಶೋಷಣೆ ಮಾಡುವಂತ ವ್ಯವಸ್ಥೆಗಳು ಇದಾವೆ ಆಯ್ತಾ. ಆ ಶೋಷಣೆಯನ್ನ ಮಾಡ್ತಾ ಮಾಡ್ತಾ ನಾವು ಅಮಾಯಕರು ಅಂತೇಳಿ ಅದನ್ನ ಪ್ರತಿಬಿಂಬಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದಾವೆ. ಅಂದ್ರೆ ಇವೆಲ್ಲ ಬೆಂಗಳೂರಿನಲ್ಲಿ ಒಂಥರ ಪಾರ್ಟ್ ಅಂಡ್ ಪಾರ್ಸೆಲ್ ಆಗ್ಬಿಟ್ಟಿದೆ. ಆದ್ರೆ ನಾವು ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಗೆ ಮಾಡ್ಬೋದು. ಬಿಟ್ರೆ ಈಗ ಈ ತರ ಎಷ್ಟು ಕಡೆ ಇದೆ, ಎಷ್ಟು ವ್ಯವಸ್ಥೆ ಇದೆ ಬೆಂಗಳೂರು ನಿಮ್ಗೆ ಗೊತ್ತು. 18,000 ಕಿಲೋಮೀಟರ್ ರಸ್ತೆಗಳಿದೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ಎಲ್ಲಿಂದ ಎಲ್ಲಿವರೆಗೆ ಯಾರಿಗೆ ಊಹೆಗೆ ಸಿಗುವಂತ ಊಹೆ ಮೀರಿ ಬೆಳೆದು ಹೋಗಿದೆ. ಎನಿವೆ, ಈ ಕೇಸ್ ಬಗ್ಗೆ ತಮ್ಗೆ ಹೇಳೋದಾದ್ರೆ, ಅವರು ಸುಮಾರು ಅಂಗಡಿಗಳನ್ನ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಪರ್ಮನೆಂಟ್ ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಶೀಟು, ಶಟರು, ಏನಂತೀರ ಶಟರ್ಗೆ ಅಲ್ಲ, ಇದು ರೋಲಿಂಗ್ ಶಟರ್ ಹಾಕೊಂಡು ಎಲೆಕ್ಟ್ರಿಕಲ್ ಕನೆಕ್ಷನ್ ತಗೊಂಡ್ಬಿಟ್ಟು ಪರ್ಮನೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ತೆರವು ಮಾಡಬೇಕು ಅಂದಾಗ ಅವರೆಲ್ಲ ಕೋರ್ಟ್ಗೆ ಹೋಗಿ ಒಂದು 6 ಜನ ಕೇಸ್ ಹಾಕೊಂಡ್ರು. GBA ವಿರುದ್ಧವಾಗಿ, ಕಾರ್ಪೊರೇಷನ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡ್ರು. ಕೋರ್ಟ್ ಅಲ್ಲಿ ಆ ವಾದ ವಿವಾದ ನಡೆದಾಗ ಅಲ್ಲಿ ವಾಸ್ತವಾಂಶ ಹೊರಗಡೆ ಬಂದಿದ್ದೇನೆಂದ್ರೆ, ಅವರು ನಮ್ಗೆ ಇಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಅದರ ಆಧಾರದ ಮೇಲೆ ಕೋರ್ಟ್ಗೆ ಹೋಗಿದ್ರು. ನೋಡಿದ್ರೆ ಅವ್ರಿಗೆ ಕೊಟ್ಟಿರೋ ಲೈಸೆನ್ಸ್ಗಳು ಅವೆಲ್ಲ ಬೋಗಸ್. ಅವು ಬೋಗಸ್, ಎಲ್ಲ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಫ್ರಾಡ್ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ನಾವು ಕೊಟ್ಟಿಲ್ಲ, ಅವ್ರಿಗೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದೀನಿ, ಅದನ್ನೇ ಕೇಳಿಸ್ಕೊಳ್ಳಿ. ಅವೆಲ್ಲ ದಾಖಲೆಗಳು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ನಾವು ಅದನ್ನ ಪರಿಶೀಲಿಸಿದಾಗ ಆವಾಗ ಪತ್ತೆ ಆಗಿದ್ದು ಇವೆಲ್ಲ ಬೋಗಸ್ ದಾಖಲೆಗಳು, ಫ್ರಾಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆದಾಗ ಕೋರ್ಟ್ನಲ್ಲೂ ಕೂಡ ಅಬ್ಸರ್ವ್ ಮಾಡಿದರೆ, ಟ್ರೇಡ್ ಲೈಸೆನ್ಸ್ ರಿಲೈಡ್ ಅಪಾನ್ ಬೈ ದ ಪೆಟಿಷನರ್ಸ್ ವರ್ ಡೂಬಿಯಸ್ and were not signed by the revenue officers authorized to sign such licenses. ಇದನ್ನ ಕೋರ್ಟ್ ನಲ್ಲಿ ನಾವು ಮಂಡಿಸಿದಾಗ ಕೋರ್ಟ್ನವರು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಕೋರ್ಟ್ನವರು ಅವ್ರಿಗೆ ಕೇಳಿದಾಗ ಅವರೇ ಒಂದು ಅಫಿಡವಿಟ್ ಹಾಕೊಂಡ್ರು ಕೋರ್ಟ್ ನಲ್ಲಿ. ಏನಂತ ಹೇಳಿ ಅಂದ್ರೆ, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ. The petitioners themselves filed an affidavits before the Honorable High Court stating that they were ready to surrender the premises under their occupation. So ಅವರೇ ಅಫಿಡವಿಟ್ ಹಾಕೊಂಡ್ರು, ನಾವು ಈ ಜಾಗವನ್ನ ವಾಪಸ್ಸು ಸರೆಂಡರ್ ಮಾಡ್ತೀವಿ ಅಂತ ಹೇಳಿ ಅಂತ. ಸೊ ಇದ ವಾದ ಪ್ರತಿವಾದವನ್ನ ಕೇಳ್ಬಿಟ್ಟು ಕೋರ್ಟ್ನವರು ಒಂದು 2-3 ಸೂಚನೆ ಕೊಟ್ರು. ಕೋರ್ಟ್ ಆದೇಶ ಬಂದಿದ್ದು ಜುಲೈ 17ನೇ ತಾರೀಕು. ಆದೇಶದಲ್ಲಿ ಏನ್ ಹೇಳ್ತಾರೆ ಕೋರ್ಟ್ನವರು, ಇವರಿಗೆ ಅವರಾಗಿ ಅವರು ಈ ಜಾಗವನ್ನ ತೆರವು ಮಾಡಿ ಆ ಜಾಗವನ್ನ ವಾಪಸ್ಸು ಪಾಲಿಕೆಗೆ ಬಿಟ್ಟು ಕೊಡೋದಕ್ಕೆ ಅವರಿಗೆ 15 ದಿನ ಸಮಯ ಕೊಡಿ. ರಿಪೀಟ್ ಮಾಡ್ತೇನೆ, ಅವರು ಯಾವ ಜಾಗವನ್ನ ಅತಿಕ್ರಮಣ ಮಾಡಿದ್ದಾರೆ ಆ ಜಾಗವನ್ನ ತೆರವು ಮಾಡಿ ವಾಪಸ್ಸು ಪಾಲಿಕೆಗೆ ಅವರಾಗವರು ವಾಪಸ್ ಪಾಲಿಕೆ ವಶಕ್ಕೆ ಕೊಡೋದಿಕ್ಕೆ 15 ದಿನ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿದೆ. ಹಾಗೂ 15 ದಿನದಲ್ಲಿ ಅವರೇ ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪಾಲಿಕೆ ಅಧಿಕಾರಿಗಳು ಯಾವುದೇ ಫರ್ದರ್ ನೋಟಿಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಹೋಗಿ ಅದನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ ಕೋರ್ಟ್ನಲ್ಲಿ. 17ನೇ ತಾರೀಕು 7ನೇ ತಿಂಗಳು ಅದೇ ಸ್ಪಾಟ್ ಇದೆ. ಇದು ನಾನು ಈಗ ಮಾತಾಡ್ತಾ ಇರೋದು ಇವತ್ತು ಕಾರ್ಯಾಚರಣೆ ಆಗ್ತಾ ಇರುವ ಆ ಜಾಗದ್ದೇ. ಕೋರ್ಟ್ ಅಲ್ಲಿ
ಯಾವ ಜಾಗ ಅಂತ ಸ್ಕೆಚ್ಚು ಕೂಡ ಸರ್ವೆ ಸ್ಕೆಚ್ ತರಿಸ್ಕೊಂಡು ಅದ್ರ ಮೇಲೆ ಆದೇಶ ಮಾಡಿದ್ದಾರೆ. ಯಾಕಂದ್ರೆ ಇದು ಎಲ್ಲಿಗೋ ಮಾಡಿದ್ದಾರೆ ಅದು ಇದು ಅನ್ನುವಂತ ಊಹಾಪೋಹಗಳಿಗೆ ಅವಕಾಶನೇ ಇಲ್ಲ. ಸ್ಕೆಚ್ ಕೋರ್ಟ್ಗೆ ಸಬ್ಮಿಟ್ ಆಗಿದೆ, ಈ ಸ್ಕೆಚ್ ಆಧಾರದ ಮೇಲೆನೆ ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಅವರು 15 ದಿನ ಅವ್ರಿಗೆ ಸಮಯ ಕಳೆದು ಇನ್ನೂ ಹೆಚ್ಚು ಟೈಮ್ ಕೊಟ್ಟಾಗಿದೆ. ಆದರೂ ಕೂಡ ಅವರು ತೆರವು ಮಾಡ್ಕೊಳ್ದೆ ಹೋದಾಗ ಅವರು ಇವತ್ತು ಕೋರ್ಟ್ನ ನಿರ್ದೇಶನದಂತೆ ತೆರವು ಕಾರ್ಯಾಚರಣೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ನೀವು ನಿಮಗೆ ಕೆಲವರು ಮಾಧ್ಯಮದವರು ಫೋನ್ ಮಾಡಿ ನನಗೆ ಕೇಳಿದ್ರು, ಏನ್ ಸರ್ ಈ ತರ ಈ ಒಂದೊಂದು ಲೈಸೆನ್ಸ್ಗೆ 3 ಲಕ್ಷ 4 ಲಕ್ಷ ಕೊಟ್ಟು ಇವೆಲ್ಲ ಬೋಗಸ್ ದಾಖಲೆಗಳನ್ನ ತಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 3-4 ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಒಂದೊಂದು ಲೈಸೆನ್ಸ್ಗೆ. ಇದ್ರ ಬಗ್ಗೆ ನಿಮ್ಮದು ಏನು ಅಭಿಪ್ರಾಯ ಅಂತ ಇಲ್ಲಿ ಬಂದ ತಕ್ಷಣ ಒಂದಿಬ್ಬರು ಬಂದು ನಿಮ್ಮ ಸ್ನೇಹಿತರು ನನಗೆ ಕೇಳಿದ್ರು. ನಿಮ್ಮಿಂದ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಮಾಧ್ಯಮದ ಪ್ರತಿನಿಧಿಗಳೇ ಒಂದಿಬ್ಬರು ಮೂವರು ನನಗೆ ಕೇಳಿದ್ರು, ಈ ತರ ಇವುಗಳನ್ನೆಲ್ಲ ಅಲ್ಲಿ ಅಂಗಡಿಗಳನ್ನ ಒತ್ತುವರಿ ಮಾಡಿ ಅಂಗಡಿ ನಿರ್ಮಾಣ ಮಾಡಲಿಕ್ಕೆ 3-4 ಲಕ್ಷ ರೂಪಾಯಿ ಯಾರೋ ವಸೂಲಿ ಮಾಡಿದ್ದಾರಂತೆ ಅಂತ ನಿಮ್ಮ ಸ್ನೇಹಿತರು ನನಗೆ ಕೇಳಿದ್ರು. ಅವ್ರ ಮುಖಾಂತರ ನನಗೆ ಬಂದಂತ ಮಾಹಿತಿ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನನ್ಗೆ ಯಾವ್ದು ಆ ತರ ಮಾಹಿತಿ ಇಲ್ಲ, ಯಾರು ಕಲೆಕ್ಟ್ ಮಾಡಿದ್ರು ಏನು ನನ್ಗೂ ಗೊತ್ತಿಲ್ಲ. ಆದ್ರೆ ನಿಮ್ ಸ್ನೇಹಿತರು ನನ್ಗೆ ಪ್ರಶ್ನೆ ಮಾಡಿದ್ದನ್ನ ನಾನು ಆ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ 3-4 ಲಕ್ಷ ರೂಪಾಯಿ ಈ ತರ ಎಲ್ಲ ವಸೂಲಿ ಮಾಡಿ ಈ ಅತಿಕ್ರಮಣಕ್ಕೆ ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಂತ. ಯಾರು ವಸೂಲಿ ಮಾಡಿದ್ರು ಏನು ಬೇಕಾದ್ರೆ ನಾನು ಅದನ್ನ ಚೆಕ್ ಮಾಡಿಸ್ತೇನೆ. ಇವತ್ತು ಯಾರಾದ್ರೂ ಹೋಗಿ ವಸೂಲಿ ಮಾಡಿದ್ರು ಕೂಡ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಇವತ್ತು ಯಾರು ಬೇಡಿಕೆ ಇಟ್ಟಿದ್ರು ನಮ್ಗೆ ಮಾಹಿತಿ ಕೊಡ್ಲಿ. ಅಥವಾ ಹಿಂದೆ ಅವ್ರ ಅಂಗಡಿಯಲ್ಲಿ ಮಾಡ್ಕೊಳ್ಳೋವಾಗ 3-4 ಲಕ್ಷ ಕೊಟ್ಟಿದೀವಿ ಅಂತ ಅವ್ರು ಹೇಳ್ಕೊಂಡಿದಾರಂತೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೇನೆ. ಬಟ್ ಯಾರಾದ್ರೂ ಮಾಹಿತಿ ಕೊಡ್ಬೇಕು. ಬರೀ ಊಹಾಪೋಹದ, ಈಗ ನಿಮ್ಮಂತವ್ರೆ ನನ್ಗೆ ಇಲ್ಲಿ ಬೆಳಿಗ್ಗೆ ಕೇಳಿದ್ರು, ಏನ್ ಸರ್ ಅವ್ರು 3-4 ಲಕ್ಷ ಅವ್ರ ಹತ್ರ ವಸೂಲಿ ಮಾಡಿದಾರಂತೆ ಅಂತ. ಯಾರು ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೇನೆ. ಈಗ ನಾನು ಮಂತ್ರಿಯಾಗಿ ಕೂಡ 3-4 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳ್ಬೇಕಾದ್ರೇನು ನಿಮ್ಮಂತವರಿಂದ ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಿ, ಬಿಟ್ರೆ ನನ್ಗೆ ಅಧಿಕೃತವಾಗಿ ಯಾವುದೂ ಇಲ್ಲ. ರೈಟ್, ಯಾರಾದ್ರೂ ನನ್ಗೆ ಮಾಹಿತಿ ಕೊಟ್ರೆ ಖಂಡಿತ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ, ಎನ್ಕ್ವೈರಿನೂ ಮಾಡ್ತೇನೆ.